ಪಾಕಿಸ್ತಾನ ದೇಶ ಒಂದು ಇಲ್ಲ ಅಂತ ಆದ್ರೆ ಇದು ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಆಗತ್ತೆ. ಪಾಕಿಸ್ತಾನ ದೇಶ ಒಂದು ಇದ್ರೆ ದೇಶದಲ್ಲಿ ಈ ಕಾನೂನಿ ಬೆಲೆ ಗೌರವ ಕೊಟ್ಕೊಂಡಿರಿ, ಇಲ್ಲ ಅಂತ ಹೇಳಿದ್ರೆ ನಿಮ್ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನ PH ರೋಡ್ನ ಅಕ್ಕ ಪಕ್ಕ ಮೈನ್ ರೋಡ್ ನಲ್ಲೂ ಕೂಡ ಜನರು ಕಿಕ್ಕಿರಿದು ಸೇರೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿರೋದು. ನಮ್ಮ ಹಿಂದೂ ಯಾರೇ ಆಗಿರ್ಬೋದು, ನಮ್ಮ ಭಾರತೀಯರಿಗೆ ಆಗಿರ್ತಕ್ಕಂಥ ಮೋಸ ಅನ್ಯಾಯ ಈ ವಂಚನೆಗೆ ನಾವೆಲ್ಲರೂ ಕೂಡ ತಕ್ಕ ಪಾಠವನ್ನು ಕಲಿಸಿರಿ. ಈ ಘೋಷಣೆಗಳನ್ನು ಕೇಳಿ ನೀವು ನೇರವಾಗಿ ಏನೆಲ್ಲ ಹೇಳ್ತಾರೆ. ಸಿಂಧೂರ ಭಾರತ ಮಾತೆಯ ಸಿಂಧೂರ, ಭಾರತ ಮಾತೆಯ ಸಿಂಧೂರ, ಭಾರತ ಮಾತೆಗೆ ಹೂವಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ, ಭಾರತ ಮಾತೆಗೆ ಹೂವಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ. ಹಿಂದೂ ಹಿಂದೂ ಹಿಂದೂಸ್ತಾನ್, ಹಿಂದೂ ಹಿಂದೂ ಹಿಂದೂಸ್ತಾನ್, ಭಾರತ್ ಮಾತಾ ಕಿ, ಭಾರತ್ ಮಾತೆಗೆ ಹೂವಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ. ಜೈ ಜೈ ಮಾತಾ, ಜೈ ಜೈ ಮಾತಾ. ಹಿಂದೂಗಳನ್ನು ಹತ್ಯೆ ಮಾಡುತ್ತಿರುವ ಮುಸ್ಲಿಂ ಜಿಹಾದಿ ಭಯೋತ್ಪಾದಕ ಗುಂಡಿಗಳಿಗೆ, ಹಿಂದೂಗಳನ್ನು ಹತ್ಯೆ ಮಾಡುತ್ತಿರುವ ಮುಸ್ಲಿಂ ಭಯೋತ್ಪಾದಕ ಜಿಹಾದಿ ಗುಂಡಿಗಳಿಗೆ, ಪಾಪಿ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ, ಮಿತ್ರದ್ರೋಹಿ ದೇಶದ್ರೋಹಿ ಪಾಪಿ ಪಾಕಿಸ್ತಾನಕ್ಕೆ. ಜೈ ಶ್ರೀರಾಮ್, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಈ ಕಡೆ ಈ ಘಟನೆಯ ಸಂಬಂಧವಾಗಿ ನಾವು ಪದೇ ಪದೇ
ಯುದ್ಧವನ್ನ ಮಾಡ್ತಾನೆ ಇದೀವಿ ಭಾರತ. ಯಾವ ರೀತಿಯಾದಂತ ಎಚ್ಚರಿಕೆ ಅಲ್ಲ ಸರ್, ಇದು ಹಿಂದೂಗಳಿಗೆ ಪದೇ ಪದೇ ಕೆಣಕ್ತಾ ಇರೋದು. ಪಾಕಿಸ್ತಾನ ದೇಶವು ಇಲ್ಲ ಅಂತ ಆದ್ರೆ ಇದು ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಆಗುತ್ತೆ. ಪಾಕಿಸ್ತಾನ ದೇಶವು ನಿರ್ಬಾರ್ದು. ಪಾಕಿಸ್ತಾನ ದೇಶ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಎಲ್ಲ ಏನೂ ಆಗೋದಿಲ್ಲ. ಪಾಕಿಸ್ತಾನ ಇಲ್ಲದೆ ಇದ್ರೆ ಏನೂ ತೊಂದರೆ ಇಲ್ಲ, ಎಲ್ಲ ದೇಶಗಳು ಆರಾಮಾಗಿರ್ತವೆ. ಭಯೋತ್ಪಾದಕರನ್ನು ಹುಡ್ತಾ ಇರೋದು ಪಾಕಿಸ್ತಾನ ದೇಶದಲ್ಲಿ ಮಾತ್ರ, ಮತ್ತೆಲ್ಲೂ ಇಲ್ಲ. ಅವತ್ತು ಪ್ರಚೋದನೆಗೋಸ್ಕರ ಇಲ್ಲಿರುವಂಥ ಕಾಶ್ಮೀರದ ಕುನ್ನಿಗಳು ಸ್ವಲ್ಪ ಸಪೋರ್ಟ್ ಮಾಡಿ ಈ ಥರ ಹಿಂದೂಗಳ ಕಗ್ಗೋಲೆ ಆಗ್ತಿದೆ. ಅದಕ್ಕೋಸ್ಕರ ಪಾಕಿಸ್ತಾನ ದೇಶ ಈಗ ಕ್ರಮ ತಗೊಂಡಿದ್ದಾರೆ. ಇನ್ನು ಕಠಿಣ ಕ್ರಮ ತಗೊಂಡು ಪಾಕಿಸ್ತಾನ ದೇಶವೇ ಇರಬಾರ್ದು. ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಭಾರತ ದೇಶ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ ಅಷ್ಟೇ. ಇದು ಇತ್ತೀಚೆಗೆ ನಡೆದ ಈ ಕಾಶ್ಮೀರ ಘಟನೆ ಇದೊಂದೇ ಅಲ್ಲ, ಇದು ಹಿಂದೆ ಬಹಳಷ್ಟು ನಡೆದಿದೆ ಕಾಶ್ಮೀರದಲ್ಲಿ. ಈ ಕಾಶ್ಮೀರ ಘಟನೆ ಮಂಜುನಾಥ್ ಸಾವು ಇದು ಒಂದೇ ಅಲ್ಲ, ಹಿಂದೆ ಬಹಳಷ್ಟು ನಡೆದಿದೆ. ಹೋಗ್ಲಿ ಅಂತ ಮೋದಿಯವರು ಪ್ರಧಾನಮಂತ್ರಿ ಆದಾಗಿನಿಂದಲೂ ಸಹಿಸಿಕೊಂಡು ಸಮಾಧಾನದಿಂದ ಒಂದು ಶಾಂತ ಚಿತ್ತದಿಂದ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತಿದ್ರು. ಆದರೆ ಈ ಬಾರಿ ಮಾತ್ರ ಮೋದಿಯವರು ಕೆಣಕಿದ್ದಾರೆ. ಮೋದಿಯವರು ಬಿಡೋದಿಲ್ಲ. ಈ ಬಾರಿ ಅವರನ್ನು ಮತ್ತೆ ಕೆಣಕಿ ಅವರನ್ನು ಸರ್ವನಾಶ ಮಾಡೋದ್ರಲ್ಲಿ ಮೋದಿಯವರು ಜಯ ಸಾಧಿಸ್ತಾರೆ ಅಂತ ನಂಬಿದ್ದೇವೆ. ಇಲ್ಲಿ ಮಣ್ಣು, ಇಲ್ಲಿ ನೆಲ, ಜಲ ಎಲ್ಲವನ್ನು ಬಳಸ್ಕೊಂಡು ಕೆಲವೊಬ್ರು ಮತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ಅಂತ ಜನಕ್ಕೆ ನಮ್ಮ ಮೋದಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಅದಂತೂ 100ಕ್ಕೆ 100% ಸಿದ್ಧ. ಇಲ್ಲಿಯ ಜನಗಳು, ಇಲ್ಲಿಯ ಮಣ್ಣು, ಇಲ್ಲಿಯ ನೀರು, ಇಲ್ಲಿಯ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ನಮ್ಮ ದೇಶಕ್ಕೆ ಅನ್ಯಾಯ, ನಮ್ಮ ದೇಶದ ಜನರ ಮೇಲೆ ಹತ್ಯಾಕಾಂಡ ಮಾಡೋದು, ನಮ್ಮ ಅನ್ನ, ನಮ್ಮ ನೀರು, ನಮ್ಮ ಜನಗಳ ಮೇಲೆ ಹತ್ಯಾಕಾಂಡ ಮಾಡೋದನ್ನು ಇವತ್ತು ಮೋದಿ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಸರಿಯಾದ ತಕ್ಕ ಪಾಠ ಪಾಕಿಸ್ತಾನಕ್ಕೆ ಕಲಿಸ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾವ ರೀತಿಯಾಗಿ ಮಾದರಿ ಆಗ್ಬೇಕು ಈ ಒಂದು ಪ್ರಕರಣದ ಮುಖಾಂತರ ಸರ್, ಇಡೀ ದೇಶಕ್ಕೆ ಇದು ತಲೆಬಾಗಿಸ್ತಕ್ಕಂಥ ಕೆಲಸ ಇವತ್ತು ಪಾಕಿಸ್ತಾನ ಷಡ್ಯಂತ್ರ ಮಾಡಿ ನಮ್ಮ ಪ್ರವಾಸಿಗರಿಗೆ ಹೊಡೆದಾಕಿದ್ದಾರೆ. ನಮ್ಮ ಮಂಜುನಾಥ್, ನಮ್ಮ ಶಿವಮೊಗ್ಗವರು ಈ ರೀತಿ ದೇಶಕ್ಕೆ ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡ್ದು ಈ ರೀತಿ ಎತ್ತು ತಾಯಿಗೆ ದ್ರೋಹ ಮಾಡೋ ಕೆಲಸನ ಇಲ್ಲಿರತಕ್ಕಂಥ ಕೆಲವೊಬ್ರು ಮುಸಲ್ಮಾನರು ಕೂಡ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ಹೇಳೋದಿಷ್ಟೇ, ಇಲ್ಲಿ ತನಕ ಎಷ್ಟು ಹೆಂಗಿತ್ತೋ ಗೊತ್ತಿಲ್ಲ. ಇನ್ಮೇಲೆ ಬಾಲ ಬಿಚ್ಚಿದ್ರೆ ಹಿಂದೂಗಳೆಲ್ಲ ಸೇರಿ ನಿಮ್ಮ ಬಾಲ ಕಟ್ ಮಾಡಬೇಕಾಗತ್ತೆ. ಇಲ್ಲಿಗೆ ಭಾರತ್ ಮಾತೆ ಅಂತ ಜೈ ಅಂತ ಕೂತ್ಕೊಂಡು ಒಂದೇ ಮಾತ್ರ ಮೇಳ್ಕೊಂಡು ಈ ಅನ್ನಕ್ಕೆ, ಈ ದೇಶಕ್ಕೆ ಜೈಕಾರ ಹಾಕೊಂಡು ನೀವು ಇಲ್ಲಿ ಇರೋದಿದ್ರೆ ಇರಬೇಕು. ಇಲ್ಲ ಇವತ್ತೇ ನೀವು ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ಖಾಲಿ ಮಾಡಬೇಕು. ಇದ್ರೆ ದೇಶದಲ್ಲಿ ಈ ಕಾನೂನಿ ಬೆಲೆ ಗೌರವ ಕೊಟ್ಕೊಂಡು ಇರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ. ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ನೀವು ಮಾಡಿರೋ ಷಡ್ಯಂತ್ರಕ್ಕೆ ನಮ್ಮ ಸನ್ಮಾನ್ಯ ಮೋದಿ ನೇತೃತ್ವದ ಸರ್ಕಾರ ಉತ್ತರ ಕೊಟ್ಟೇ ಕೊಡುತ್ತೆ. ನೀವು ಅದಕ್ಕೆ ಬೆಲೆ ತರಬೇಕಾಗತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಿದ್ದೀನಿ. ಇದಕ್ಕೆಲ್ಲ ಕಾರಣ 100 ಕೋಟಿ ಹಿಂದೂಗಳು ಷಂಡ್ರಂತೆ ಇಷ್ಟು ವರ್ಷ ಸೈಲೆಂಟ್ ಆಗಿರೋದಕ್ಕೆ ನಮ್ಮ ಹಿಂದೂ ಸಮಾಜನೇ ಕಾರಣ. ಪ್ರತಿ ಸಲ ಏನೇ ಘಟನೆ ಆಗಲಿ ಒಂದು ಮೆರವಣಿಗೆ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಏನು ಉತ್ತರ ಕೊಡಲ್ಲ. ಇದಕ್ಕೆಲ್ಲ ಕಾರಣ 100 ಕೋಟಿ ಹಿಂದೂಗಳೇ ಕಾರಣ. ಷಂಡ್ರು ಅಂತ ಬರೋದಿಲ್ಲ, ಯಾಕೆಂದ್ರೆ ನಾವು ಶಾಂತಿ ರಾಷ್ಟ್ರ, ಒಂದು ಸಹಿಸ್ಕೊಳ್ತಿದ್ದೀವಿ, ಅದು ಒಂದು ಮಿತಿ ಇದೆ, ಇನ್ನು ಮುಂದೆ ಸಹಿಸ್ಕೊಳ್ಳೋದಿಲ್ಲ ಅಂತ. ಸರ್, ಇದನ್ನೆಲ್ಲ ನೋಡಿ ಬೇಜಾರಾಗ್ಬಿಟ್ಟಿದೆ. ಇನ್ನೂ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಳ್ಳಲ್ಲ. ಇನ್ನೂ ಕಾಶ್ಮೀರದ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ, ಎಲ್ಲ ವೇಸ್ಟು. ಹಿಂದೂಗಳು ಎದ್ದೋಳ ತನಕ ಏನೂ ಆಗಲ್ಲ. ಇಲ್ಲಿ ನಮ್ಮ ಶಿವಮೊಗ್ಗಲ್ಲೇ ನೋಡ್ರಿ, ತುಂಬಾ ಜನ ಆ ಕಡೆ ಈ ಕಡೆ ರೋಡ್ ಸೈಡಲ್ಲಿ ನಿಂತು ನೋಡ್ತಾ ಇರ್ಬಿಟ್ರೆ ಯಾರು ಮೆರವಣಿಗೆಗೆ ಬಂದು ಜಾಯ್ನ್ ಆಗ್ತಿಲ್ಲ. ಜನಗಳ ಮನಸ್ಥಿತಿನೇ ಅರ್ಥ ಆಗುತ್ತೆ. ಇಂಥ ಜನಗಳಿರೋ ದೇಶದಲ್ಲಿ ನಮ್ಮ ಮೇಲೆ ಹಲ್ಲೆ ಆಗಲ್ಲ, ದಾಳಿ ಆಗಲ್ಲ ಅಂತ ಹೆಂಗೆ ಹೇಳ್ತೀರಾ? ನಮ್ಮ ಜನಗಳ್ರಿ ಇದಕ್ಕೆಲ್ಲ ಕಾರಣ. ಬರೀ ಉಗ್ರರನ್ನು ಮಾತ್ರ ದೂಷಿಸ್ತಾ ಇಲ್ಲ. ಆ ಕಡೆ ಸ್ವಲ್ಪ ನಿಮ್ಮ ಕ್ಯಾಮ್ರಾ ತೆಗೆಸಿ ನೋಡ್ರಿ, ಕ್ರಿಕೆಟ್ ಮ್ಯಾಚ್ ನಡೀತಿದೆಯಾ ಇಲ್ಲಿ? ಕ್ರಿಕೆಟ್ ಮ್ಯಾಚ್ ಏನಿದು? ಇದಕ್ಕೆಲ್ಲ ಕಾರಣ 100 ಕೋಟಿ ಹಿಂದೂಗಳೇ. ಇದಕ್ಕೆಲ್ಲ ಕಾರಣ 100 ಕೋಟಿ ಹಿಂದೂಗಳು ಸುಮ್ಮನಿರೋದೇ ಇದಕ್ಕೆ ಕಾರಣ. ಬರೀ ಮೋದಿ ಏನು ಪ್ರಯೋಜನ ಇಲ್ಲ. ಬಟ್ ಇನ್ನು ಮುಂದಾದ್ರೂ ಏನು ಬದಲಾವಣೆಗಳಾಗಬೇಕು ಅಂತ ಬಯಸ್ತಾರೆ ಜನರು. ಓಕೆ, ಇನ್ವಾಲ್ವ್ಮೆಂಟ್ ಇರಲಿ, ರಕ್ಷಣಾ ವ್ಯವಸ್ಥೆಗಳಲ್ಲಾಗಿರ್ಬೋದು, ಅಥವಾ ಪಾಕಿಸ್ತಾನಿ ಅವ್ರಿಗೆ ಪ್ರಜೆಗಳಿಗೆ ಇಲ್ಲಿ ಕುಮ್ಮಕ್ ಕೊಡೋದಾಗಿರ್ಬೋದು, ಅವ್ರಿಗೆ ಏನೋ ಒಂದಿಷ್ಟು ಎಜುಕೇಶನ್ ವಿಚಾರವಾಗಿ ಎಲ್ಲ ವಿಷಯಕ್ಕೂ ಸಹಕಾರ. ಸರ್, ಬರೀ ನಾವು ಮಾತಾಡಲ್ಲ ಸರ್, ಮೀಡಿಯಾ ಇಂದ ಹಿಡಿದು ನೀವು ಎಲ್ಲ ಬಂದಾಗ 4 ದಿವಸ ಮಾತ್ರ ಡೆಲಿಗೇಟ್ ಮಾಡ್ತೀರಾ, 5 ದಿವಸ ಬೇರೆ ನ್ಯೂಸ್ ಬಂದ್ರೆ ನೀವು ಚೇಂಜ್ ಆಗ್ಬಿಡ್ತೀರಾ. ಇದಕ್ಕೇನು ಹೇಳ್ತೀರಾ ಹೇಳಿ? ಎಲ್ಲರದ್ದು ತಪ್ಪಿದೆ ಇದರಲ್ಲಿ. ಇದೊಂದು ಮೀಡಿಯಾದೊಂದು, ಮತ್ತೆ ಅದು ಬಿಟ್ರೆ ನಮ್ದು ತಪ್ಪಿದೆ. ನಾವು 4 ದಿವಸ ಆದ್ಮೇಲೆ ಸುಮ್ಮನೆ ಆಗ್ಬಿಡ್ತೀವಿ, ನೀವು 4 ದಿವಸ ಆದ್ಮೇಲೆ ಸುಮ್ಮನೆ ಆಗ್ಬಿಡ್ತೀರಾ. ಹುತಾತ್ಮರ ಯೋಧರಿಗೆ ಸರ್, ಯೋಧರಿಗೊಂದು ಗೌರವ ಕೊಟ್ಟಿಲ್ಲ ಸರ್. ಕಾಶ್ಮೀರ ಗಡಿ ಪಾಕಿಸ್ತಾನ ಎಲ್ಲ ಹುತಾತ್ಮ
ಹುತಾತ್ಮರು ಯೋಧರು ಇಷ್ಟು ದಿವಸ ಕಾರ್ಗಿಲ್ ಯುದ್ಧದಲ್ಲಿ ಮತ್ತೆ ಇದರಲ್ಲಿ ಎಲ್ಲ ಸತ್ರಲ್ಲ ಯೋಧರಿಗೆ ಅವ್ರಿಗೇನು ಸರ್ಕಾರ ಏನು ಬೆಲೆ ಕೊಟ್ಟಿದೆ? ಅವರು ಮಿಲಿಟರಿ ತಾನೆ, ಅವ್ರೀಗ ಪೊಲೀಸ್ ಕಳ್ಸು, ಅವ್ರಿಗೊಂದು ಅಪಾಯಿಂಟ್ಮೆಂಟ್ ತಾನೆ. ಅದು ಒಬ್ಬ ಬಡಬಗ್ಗನಿಗೆ ಒಬ್ಬ ಬಡವ ಏನೋ ಹೆಂಡ್ಲಿ ಕಾಸ್ತಾನೋ ಮನೆ ಆಯ್ತಾನೋ ಏನಾಗತ್ತಾನೋ ಅವನಿಗೆ ಮುಸ್ಲಿಂ ಜನ ಮನೆ ಒಳಗೆ ನುಗ್ಗಿಡ್ಬೇಕಾರೆ ಅದಕ್ಕೆ ಏನು ಸಪೋರ್ಟ್ ಕೊಡ್ತೀನಿ ಸರ್ಕಾರದಿಂದ ಏನು ಕೊಡ್ತೀರಿ? 2 ವರ್ಷ ಹಿಂದೆ 6 ವರ್ಷದ ಹುಡುಗಿ ರೇಪ್ ಮಾಡ್ಬಿಟ್ಟಾರೆ ಸುಳ್ಳೆ ಮಕ್ಕಳು. ಅದೇನದು ಮಾತಾಡ್ತಿರೋದು 6 ವರ್ಷ ಹಿಂದೆ ವಾರಣಾಸಿಯಲ್ಲಿ ಮೊನ್ನೆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರಲ್ಲ, 1 ವಾರ ಗಟ್ಟಲೆ ಅತ್ಯಾಚಾರ ಮಾಡಲ್ಲ 20 ಜನ. ಅದಕ್ಕೇನು ಸರ್ಕಾರ ಉತ್ತರ ಕೊಡ್ತಾರೆ? ಹೇಗೆ ಕೊಡ್ತಾರೆ? ಮೋದಿ ಸರ್ಕಾರ ಉತ್ತರ ಕೊಡ್ತಾರೆ? ಅವ್ರಿಗೆ ಕ್ಷೇತ್ರ ಆದರೆ ಅವರಿಗೆ ಅತ್ಯಾಚಾರ ಮಾಡೋದಕ್ಕೆ ಏನು ಶಿಕ್ಷೆ ಕೊಟ್ಟಿದೆ ಇವತ್ತು ಅವ್ರಿಗೆ? ಅವ್ರದ್ದೇ ಮೋದಿ ಕ್ಷೇತ್ರದಲ್ಲೇ 1 ವಾರ ಗಟ್ಟಲೆ ಅತ್ಯಾಚಾರ ಮಾಡ್ತಾರೆ. ಫೋಟೋ ಅಲ್ಲ, ಆಫ್ರಿದ್ ಇರ್ಬೇಕಿತ್ತು. ಹೌದು, ಮಿನಿಸ್ಟ್ರಿ ಫೋಟೋ